ಈಗ ಮತ್ತೆ ಟೋಯಿಂಗ್ ಆರಂಭಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಒಂದು ಟೋಯಿಂಗ್ ವಾಹನವನ್ನು ಖರೀದಿಸಿದ್ದು ಉಳಿದ 4 ಪಾಲಿಕೆಗಳಲ್ಲಿ ಶೀಘ್ರವೇ ವಾಹನ ಬರಲಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಜಾಸ್ತಿಯಾಗಿದೆ. ರಸ್ತೆ ಬದಿ, ಬೀದಿ ಬದಿಗಳಲ್ಲಿ ತಿಂಗಳಿಗೆ ವಾಹನಗಳನ್ನು ಪಾರ್ಕ್ ಮಾಡಬೇಕು. ಈಗ ಜೆಬಿಎ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಟೋಯಿಂಗ್ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಬೀದಿ ಬದಿ, ಮನೆ ಮುಂಭಾಗ, ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವ ವಾಹನಗಳನ್ನು ಟೋಯಿಂಗ್ ಮಾಡಿ ಮೋಟಾರು ವಾಹನ ಕಾಯ್ದೆ ಹಾಕುವುದಷ್ಟೇ ಜೆಬಿಎಯಿಂದ ಫುಟ್ಪಾತ್ ಜಾಗಕ್ಕೆ ದಂಡ ಹಾಕುತ್ತೇವೆ ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಬರಲಿವೆ. ಪ್ರತಿ ಪಾಲಿಕೆಗೂ ಟೋಯಿಂಗ್ ವಾಹನ ಖರೀದಿಸಿ 1 ತಿಂಗಳ ಒಳಗಡೆ ಟೆಂಡರ್ ಕರೆದು ಟೋಯಿಂಗ್ ಆರಂಭಿಸಲು ಜೆಬಿಎ ಸಿದ್ಧತೆ ನಡೆಸಿದೆ. ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಈಗ ಜೆಬಿಎ ಸಮಸ್ಯೆ ನಿವಾರಣೆ ಜವಾಬ್ದಾರಿ ಹೊತ್ತಿದ್ದು ಟ್ರಾಫಿಕ್ ಪೊಲೀಸರ ಬದಲಾಗಿ ಜೆಬಿಎ ಮಾಡಲಿರುವ ಟೋಯಿಂಗ್ ಹೇಗಿರಲಿದೆ ಎನ್ನುವುದೇ ಸದ್ಯದ ಕುತೂಹಲ. ಈಗ ಮತ್ತೆ ಟೋಯಿಂಗ್ ಆರಂಭಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಒಂದು ಟೋಯಿಂಗ್ ವಾಹನವನ್ನು ಖರೀದಿಸಿದ್ದು ಉಳಿದ 4 ಪಾಲಿಕೆಗಳಲ್ಲಿ ಶೀಘ್ರವೇ ವಾಹನ ಬರಲಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಜಾಸ್ತಿಯಾಗಿದೆ. ರಸ್ತೆ ಬದಿ, ಬೀದಿ ಬದಿಗಳಲ್ಲಿ ತಿಂಗಳಿಗೆ ವಾಹನಗಳನ್ನು ಪಾರ್ಕ್ ಮಾಡಬೇಕು. ಈಗ ಜೆಬಿಎ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಟೋಯಿಂಗ್ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಬೀದಿ ಬದಿ, ಮನೆ ಮುಂಭಾಗ, ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವ ವಾಹನಗಳನ್ನು ಟೋಯಿಂಗ್ ಮಾಡಿ ಮೋಟಾರು ವಾಹನ ಕಾಯ್ದೆ ಹಾಕುವುದಷ್ಟೇ ಜೆಬಿಎಯಿಂದ ಫುಟ್ಪಾತ್ ಜಾಗಕ್ಕೆ ದಂಡ ಹಾಕುತ್ತೇವೆ ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಬರಲಿವೆ. ಪ್ರತಿ ಪಾಲಿಕೆಗೂ ಟೋಯಿಂಗ್ ವಾಹನ ಖರೀದಿಸಿ 1 ತಿಂಗಳ ಒಳಗಡೆ ಟೆಂಡರ್ ಕರೆದು ಟೋಯಿಂಗ್ ಆರಂಭಿಸಲು ಜೆಬಿಎ ಸಿದ್ಧತೆ ನಡೆಸಿದೆ. ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಈಗ ಜೆಬಿಎ ಸಮಸ್ಯೆ ನಿವಾರಣೆ ಜವಾಬ್ದಾರಿ ಹೊತ್ತಿದ್ದು ಟ್ರಾಫಿಕ್ ಪೊಲೀಸರ ಬದಲಾಗಿ ಜೆಬಿಎ ಮಾಡಲಿರುವ ಟೋಯಿಂಗ್ ಹೇಗಿರಲಿದೆ ಎನ್ನುವುದೇ ಸದ್ಯದ ಕುತೂಹಲ. ಈಗ ಮತ್ತೆ ಟೋಯಿಂಗ್ ಆರಂಭಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಒಂದು ಟೋಯಿಂಗ್ ವಾಹನವನ್ನು ಖರೀದಿಸಿದ್ದು ಉಳಿದ 4 ಪಾಲಿಕೆಗಳಲ್ಲಿ ಶೀಘ್ರವೇ ವಾಹನ ಬರಲಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಜಾಸ್ತಿಯಾಗಿದೆ. ರಸ್ತೆ ಬದಿ, ಬೀದಿ ಬದಿಗಳಲ್ಲಿ ತಿಂಗಳಿಗೆ ವಾಹನಗಳನ್ನು ಪಾರ್ಕ್ ಮಾಡಬೇಕು. ಈಗ ಜೆಬಿಎ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಟೋಯಿಂಗ್ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಬೀದಿ ಬದಿ, ಮನೆ ಮುಂಭಾಗ, ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವ ವಾಹನಗಳನ್ನು ಟೋಯಿಂಗ್ ಮಾಡಿ ಮೋಟಾರು ವಾಹನ ಕಾಯ್ದೆ ಹಾಕುವುದಷ್ಟೇ ಜೆಬಿಎಯಿಂದ ಫುಟ್ಪಾತ್ ಜಾಗಕ್ಕೆ ದಂಡ ಹಾಕುತ್ತೇವೆ ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಬರಲಿವೆ. ಪ್ರತಿ ಪಾಲಿಕೆಗೂ ಟೋಯಿಂಗ್ ವಾಹನ ಖರೀದಿಸಿ 1 ತಿಂಗಳ ಒಳಗಡೆ ಟೆಂಡರ್ ಕರೆದು ಟೋಯಿಂಗ್ ಆರಂಭಿಸಲು ಜೆಬಿಎ ಸಿದ್ಧತೆ ನಡೆಸಿದೆ. ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಈಗ ಜೆಬಿಎ ಸಮಸ್ಯೆ ನಿವಾರಣೆ ಜವಾಬ್ದಾರಿ ಹೊತ್ತಿದ್ದು ಟ್ರಾಫಿಕ್ ಪೊಲೀಸರ ಬದಲಾಗಿ ಜೆಬಿಎ ಮಾಡಲಿರುವ ಟೋಯಿಂಗ್ ಹೇಗಿರಲಿದೆ ಎನ್ನುವುದೇ ಸದ್ಯದ ಕುತೂಹಲ. ಈಗ ಮತ್ತೆ ಟೋಯಿಂಗ್ ಆರಂಭಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಒಂದು ಟೋಯಿಂಗ್ ವಾಹನವನ್ನು ಖರೀದಿಸಿದ್ದು ಉಳಿದ 4 ಪಾಲಿಕೆಗಳಲ್ಲಿ ಶೀಘ್ರವೇ ವಾಹನ ಬರಲಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಜಾಸ್ತಿಯಾಗಿದೆ. ರಸ್ತೆ ಬದಿ, ಬೀದಿ ಬದಿಗಳಲ್ಲಿ ತಿಂಗಳಿಗೆ ವಾಹನಗಳನ್ನು ಪಾರ್ಕ್ ಮಾಡಬೇಕು. ಈಗ ಜೆಬಿಎ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಟೋಯಿಂಗ್ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಬೀದಿ ಬದಿ, ಮನೆ ಮುಂಭಾಗ, ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವ ವಾಹನಗಳನ್ನು ಟೋಯಿಂಗ್ ಮಾಡಿ ಮೋಟಾರು ವಾಹನ ಕಾಯ್ದೆ ಹಾಕುವುದಷ್ಟೇ ಜೆಬಿಎಯಿಂದ ಫುಟ್ಪಾತ್ ಜಾಗಕ್ಕೆ ದಂಡ ಹಾಕುತ್ತೇವೆ ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಬರಲಿವೆ. ಪ್ರತಿ ಪಾಲಿಕೆಗೂ ಟೋಯಿಂಗ್ ವಾಹನ ಖರೀದಿಸಿ 1 ತಿಂಗಳ ಒಳಗಡೆ ಟೆಂಡರ್ ಕರೆದು ಟೋಯಿಂಗ್ ಆರಂಭಿಸಲು ಜೆಬಿಎ ಸಿದ್ಧತೆ ನಡೆಸಿದೆ. ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಈಗ ಜೆಬಿಎ ಸಮಸ್ಯೆ ನಿವಾರಣೆ ಜವಾಬ್ದಾರಿ ಹೊತ್ತಿದ್ದು ಟ್ರಾಫಿಕ್ ಪೊಲೀಸರ ಬದಲಾಗಿ ಜೆಬಿಎ ಮಾಡಲಿರುವ ಟೋಯಿಂಗ್ ಹೇಗಿರಲಿದೆ ಎನ್ನುವುದೇ ಸದ್ಯ